ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಧಿ ಮತಿ ಗತಿ ಅಂದ್ರೆ ಏನು, ಹಾಗೆ ಜಾತಕದ ಗೋಚಾರ ಫಲಗಳನ್ನು ತಿಳಿಯೋದು ಹೇಗೆ, ಹಾಗೆ ಅಧೋಗತಿ ಲಗ್ನದ ಬಗ್ಗೆ ತಿಳಿಯೋದು ಹೇಗೆ, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ, ಹಾಗೆ ಎಲ್ಲ ರಾಶಿಗಳ ಫಲದ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಡ್ಬಹುದಾ? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಓಂ ಗುಂ ಗುರುಭ್ಯೋ ನಮಃ, ದುಂ ದುರ್ಗಾಯೇ ನಮಃ, ಗಂ ಗಣಪತಯೇ ನಮಃ, ಲಕ್ಷ್ಮೀ ನೃಸಿಂಹಸ್ವಾಮಿನೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾಗಿರ್ತಕ್ಕಂಥ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕನ್ನು ಕೂಡ ಸನ್ಮಂಗಳದಾಯಕವಾಗಿ ಇಡಲಿ ಅಂತಕ್ಕಂಥ ಒಂದು ಮನೋಪ್ರಾರ್ಥನೆಯೊಂದಿಗೆ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ನಿನ್ನೆ ಅಮಾವಾಸ್ಯೆ ಉಪರಿ ಪಾಡ್ಯಮಿ ಬಂದಿರತಕ್ಕಂಥದ್ದು, ಇವತ್ತು ಪಾಡ್ಯಮಿ ಉಪರಿ ದ್ವಿತೀಯ ತಿಥಿ ಬಂದಿರತಕ್ಕಂಥದ್ದು. ಪರಾಭವನಾಮ ಸಂವತ್ಸರದ ಉತ್ತರಾಯಣಿ ಗ್ರೀಷ್ಮ ಋತುವಿನ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗಿರತಕ್ಕಂಥದ್ದು. ಶುಕ್ಲ ಪಕ್ಷದ ದ್ವಿತೀಯ ತಿಥಿ. ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ಆರಿದ್ರಾ ನಕ್ಷತ್ರ ಇರತಕ್ಕಂಥದ್ದು. ವಿಶೇಷವಾಗಿ ಸಾಂಬಶಿವನ ಸನ್ನಿಧಾನದಲ್ಲಿ ಆರಿದ್ರಾ ನಕ್ಷತ್ರದ ದಿವಸ ಸಾಂಬಶಿವನ ದರ್ಶನ ನಿಮ್ಮ ಬದುಕಿನುದ್ದಕ್ಕೂ ಕೂಡ ಶ್ರೀರಕ್ಷೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಇವತ್ತಿನ ದಿವಸ ಎಲ್ಲರೂ ಕೂಡ ಸಾಂಬಶಿವನ ದರ್ಶನ ಮಾಡಿ, ಸಾಂಬಶಿವನ ಸನ್ನಿಧಾನದಲ್ಲಿ ಏನಾದರೂ ಕಿಂಚಿತ್ ನಿಮ್ಮ ಯಥಾವತ್ತಾಗಿ ಏನಾದರೂ ಶಕ್ತಿ ಪೂಜಾ ಅನುಷ್ಠಾನಗಳಿದ್ದರೆ ಅವುಗಳನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇನ್ನು ಆರಿದ್ರಾ ನಕ್ಷತ್ರಕ್ಕೆ ವಿಶೇಷವಾಗಿ ರಾಹುಕಾರಕನಾಗಿರೋದ್ರಿಂದ ಸುಬ್ರಹ್ಮಣ್ಯನಿಗೂ ಕೂಡ ಇವತ್ತಿನ ದಿವಸ ಅಮೋಘವಾಗಿರ್ತಕ್ಕಂಥ ಬಲಪ್ರದವಾದಂಥ ದಿನ. ಅಂದರೆ ಮದುವೆ ಮತ್ತು ಚರ್ಮ ಸಂಬಂಧಿತವಾದ ರೋಗಾದಿಗಳು ಬಾಧಿಸ್ತಾ ಇರತಕ್ಕಂಥವ್ರು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಅರ್ಶಿಣವನ್ನು ಕೊಟ್ಟು ಅನನ್ಯವಾಗಿ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರೋಚ್ಚಾರವನ್ನು ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ. ಇನ್ನು ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದೆ, ಅಂದರೆ ಸಾಮರಸ್ಯದ ಕೊರತೆ ಇದೆ, ಅದು ಕುಟುಂಬ ಇರ್ಬೋದು, ಗಂಡ ಹೆಂಡತಿರು ಇರ್ಬೋದು, ಅಥವಾ ಸೋದರರ ಮಧ್ಯದಲ್ಲಿ ಏನಾದರೂ ಕೂಡ ಮನಸ್ತಾಪಗಳಿದ್ದರೆ ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿ ವಿಶೇಷವಾಗಿ ಪಚ್ಚಕರ್ಪೂರ ಮತ್ತು ಬಾಳೆಹಣ್ಣನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಲಕ್ಷ್ಮೀ ನರಸಿಂಹನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ಸಮೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಚಂದ್ರ ದರ್ಶನ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಹಾಗೆ ಗುರುಗಳೇ, ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಗ್ರಹಗಳ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಎಲ್ಲ ವಿಧದಲ್ಲೂ ಕೂಡ ಇರತಕ್ಕಂಥ ದುಃಖ ಶೋಕ ಪಾಪ ಪರಿಹಾರಾದಿಗಳೆಲ್ಲವನ್ನು ಕೂಡ ನಿವೃತ್ತಿ ಮಾಡಪ್ಪ ಅಂತೇಳಿ ಗ್ರಹಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೇ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ಶತ್ರುಗಳೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ, ಷೇರು ವ್ಯವಹಾರಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಖಂಡಿತ ಶುಭಪ್ರದವಾಗ್ತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹನ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಅರ್ಶನವನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಅಥವಾ ಸರ್ಕಾರದ ಅನುದಾನಗಳಿಗೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಪ್ರತಿಭಾವಂತ ಆ ಒಂದು ಕ್ಷೇತ್ರದಲ್ಲಿದ್ದಂಥವ್ರಿಗೆ ಸನ್ಮಾನಾದಿಗಳು ಸಿಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿರ್ಬೋದು. ಆ ರೀತಿಯಾಗಿ
ನಿಮ್ಮ ಪ್ರತಿಭೆಗೆ ಅನುಸಾರವಾಗಿ ಫಲ ಸಿಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಸ್ವಲ್ಪ ಅನಿರೀಕ್ಷಿತವಾದಂಥ ಪ್ರಯಾಣವೂ ಕೂಡ ಇವತ್ತಿನ ದಿವಸ ನಿಮಗೆ ಒದಗಿ ಬರಬಹುದಾದಂಥ ಸುಯೋಗ. ವಿಶೇಷವಾಗಿ ಇವತ್ತಿನ ದಿವಸ ಪ್ರಯಾಣದಲ್ಲಿ ಎಚ್ಚರವಹಿಸಿ ಅನನ್ಯವಾಗಿ ಸಂಕಲ್ಪ ಕಾರ್ಯಾದಿಗಳು ಸಿದ್ಧಿಸುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಅಂತೇಳಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ದೇವಾಲಯ ನಿರ್ಮಾಣ ಕಾರ್ಯಾದಿಗಳು, ಗೃಹ ನಿರ್ಮಾಣ ಕಾರ್ಯಾದಿಗಳು, ಈ ರೀತಿಯಾಗಿ ನಿಂತು ಹೋದ ಕಾರ್ಯಾದಿಗಳಿಗೆ ಪುನಃ ಚಾಲನೆ ಕೊಡ್ತಕ್ಕಂಥ ಒಂದು ಸುಯೋಗ. ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ವಿಶೇಷವಾಗಿ ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಸೋದರರ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ಬೋದಾಗಿರ್ತಕ್ಕಂಥದ್ದು. ಕುಟುಂಬದ ದಾಯಾದಿಗಳ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಮನಸ್ತಾಪಗಳು ಬರ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಅನನ್ಯವಾಗಿ ಎಲ್ಲ ರೀತಿಯಲ್ಲೂ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಸಂಪತ್ತಿನಲ್ಲಿ ನಷ್ಟ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ನಷ್ಟ ಆಗುವಂತಹ ಒಂದು ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಸ್ಥಿರಾಸ್ತಿಗಳಲ್ಲಿ ಏನಾದರೂ ತಗಾದೆಗಳು ಬರ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಮಾನಸಿಕ ಒತ್ತಡ ಹೆಚ್ಚಾಗಿರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕಟಕ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಇರ್ತಕ್ಕಂಥ ಎಲ್ಲ ದೋಷಾದಿಗಳನ್ನು ಕೂಡ ನಿವೃತ್ತಿ ಮಾಡುವ ಸಲುವಾಗಿ ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ 2 ತೆಂಗಿನಕಾಯಿಯನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಅನಿತಾ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಅನಿತಾ ಅವರಿಗೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಧ್ವನಿ ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಅನಿತಾ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಹೆಲೋ, ಹಲೋ. ಕರೆ ಕಟ್ಟಾಗಿದೆ ಗುರುಗಳೇ. ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ವಿಧಿ ಮತಿ ಗತಿ ಅಂದ್ರೆ ಏನು ಗುರುಗಳೇ? ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಎಲ್ಲರ ಲಗ್ನಾನುಸಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಏನಪ್ಪ ಅಂದರೆ ವಿಧಿಮತಿ ಗತಿ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಾವು ವಿಧಿ ಅಂದರೆ ನಮ್ಮ ವಿಧಿಯಾಟನೇ ಸರಿಯಿಲ್ಲ ಅಂತ ನಾವು ಭಾವನೆಯಲ್ಲಿ ವ್ಯಕ್ತಪಡಿಸ್ತೀವಿ. ಅಂದರೆ ವಿಧಿ ಅಂತಕ್ಕಂಥದ್ದು ನಮ್ಮ ಜಾತಕಾನುಸಾರದಲ್ಲಿ ಜಾತಕಗಳ ಪರಿಶೀಲನೆಯಲ್ಲಿ ಲಗ್ನಾಧಿಪತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ರಾಶ್ಯಾಧಿಪತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಮತ್ತು ರವಿ ಸೂರ್ಯನು ಎಲ್ಲರ ಬದುಕನ್ನು ಬೆಳಕುವಂಥ ಒಂದು ಸೂರ್ಯನು ಸ್ಥಾನಮಾನಕ್ಕೆ ಅನುಸಾರವಾಗಿ ಒಂದು ಲಗ್ನವನ್ನು ಒಂದು ಜಾತಕವನ್ನು ನಿರೂಪಣೆ ಮಾಡ್ತಕ್ಕಂಥದ್ದಕ್ಕೆ ಮತ್ತು ನಾವು ವಿಧಿ ಮತ್ತು ಗತಿ ಅಂತ ಕರಿತೀವಿ. ವಿಧಿ ಅಂದರೆ ಕ್ವಶನ್ ಪೇಪರು, ಮತಿ ಅಂದರೆ ಆನ್ಸರು, ಗತಿ ಅಂದರೆ ರಿಸಲ್ಟ್. ಇಷ್ಟೇ ಇರ್ತಕ್ಕಂಥದ್ದು ವಿಧಿ ಮತಿ ಗತಿ ಅಂತಕ್ಕಂಥದ್ದು. ಏನಪ್ಪ ಅಂದರೆ ಜಾತಕದ ಪರಿಶೀಲನೆಯಲ್ಲಿ ಯಾವ ರೂಲ್ ಫಾಲೋ ಮಾಡಬೇಕಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗುತ್ತೆ. ರೂಲ್ ಅಂದರೆ ಎಲ್ಲದಕ್ಕೊಂದು ರೂಲ್ ಇರುತ್ತೆ. ಜಾತಕ ದ್ವಾದಶ ಭಾವಗಳಲ್ಲಿ ಸವ್ಯವಾಗಿ 7 ಗ್ರಹಗಳು ಪ್ರದಕ್ಷಿಣೆಯನ್ನು ಮಾಡಿದ್ರೆ ಅಪಸವ್ಯವಾಗಿ 2 ಗ್ರಹಗಳು ಪ್ರದಕ್ಷಿಣೆಯನ್ನು ಮಾಡುತ್ತೆ. ಅದು ಛಾಯಾಗ್ರಹಗಳು ಅಂತ ಕರಿತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ವಿಶೇಷವಾಗಿ ಕೆಲವೊಂದಷ್ಟು ಗ್ರಹಗಳು ವಕ್ರವಾಗಿ ಸಂಚರಿಸುವಂಥದ್ದನ್ನು ಕೂಡ ಕಾಣ್ತೀವಿ. ಏನಪ್ಪ ಅಂದರೆ ಲಗ್ನವನ್ನು ಯಾವುದೇ ಜಾತಕ ತಗೊಂಡಾಗಲೂ ಕೂಡ ಲಗ್ನಕ್ಕೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಲಗ್ನ ಅಂದರೆ 60% ಅಂತ. ಲಗ್ನಾಧಿಪತಿ ಲಗ್ನ ಚೆನ್ನಾಗಿದ್ದರೆ ಅವನ ಬದುಕು 60% ಸುಭದ್ರವಾಗಿರುತ್ತೆ ಅಂತ ಡೌಟ್ ಇಲ್ಲದೆ ಹೇಳ್ಬೋದು. ಎರಡನೇದಾಗಿ ರಾಶಿ. ಈಗ ಲಗ್ನದಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ವಿಧಿ ಪ್ರಾರಂಭ ಆದರೆ ರಾಶಿಯಿಂದ ನಾವು ಬರೆಯುವಂತಹ ಪ್ರಶ್ನೆ ಪತ್ರಿಕೆ ಉತ್ತರವು ಅಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನಾವು ಗೋಚಾರ ಅಂತ ಕರಿತೀವಿ. ಅಂದರೆ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ಚಂದ್ರನ ಇರ್ತಾನೋ ಆ ನಕ್ಷತ್ರ ಹುಟ್ಟಿದವನ ನಕ್ಷತ್ರ ಆಗುತ್ತೆ, ಆ ಮಗುವಿನ ನಕ್ಷತ್ರ ಆಗುತ್ತೆ. ಆ ನಕ್ಷತ್ರಾಧಿಪತಿ ಈಗ ಇವತ್ತು ಆರಿದ್ರ ನಕ್ಷತ್ರ ಅಂತ ಇಟ್ಕೊಳ್ಳೋಣ, ರಾಹು ನಕ್ಷತ್ರ ಆಯಿತು. ರಾಹುವಿನ ದಶೆಯಿಂದ ಪ್ರಾರಂಭ ಆಗುತ್ತೆ. ರಾಹು ಲಗ್ನದಲ್ಲಿ ಆ ಜಾತಕದಲ್ಲಿ ಎಲ್ಲಿದ್ದಾನೆ ಅಂತಕ್ಕಂಥದ್ದು ನಕ್ಷತ್ರಾನುಸಾರದಲ್ಲಿ ಲಗ್ನಕ್ಕೂ ನಕ್ಷತ್ರ ಬೇರೆ ಬರುತ್ತೆ. ಇವೆರಡನ್ನು ಹೊರತುಪಡಿಸಿ ಚಂದ್ರನಿಂದ ಕೂಡ ನಾವು ನೋಡ್ತಕ್ಕಂಥ ಒಂದು ಪದ್ಧತಿ ಇದೆ. ಶುಕ್ರನಿಂದ ಕಳತ್ರಕ್ಕೆ ಮದುವೆಗೆ ಸಂಬಂಧಪಟ್ಟ ಹಾಗೆ ನೋಡ್ತಕ್ಕಂಥದ್ದಿದೆ. ಹಾಗೆ ಜೀವನದ ಹೋಗುಗಳನ್ನು ಸೂಕ್ಷ್ಮಾತೀತವಾದಂಥ ಬದುಕು ಹೇಗಿರುತ್ತೆ, ಮುಂದಿನ ಬದುಕಿನಲ್ಲಿ ಬೆಳಕಿದೆಯಾ ಕತ್ತಲಿದೆಯಾ ಅಂದರೆ ಅದನ್ನು ನೋಡ್ತಕ್ಕಂಥದ್ದು ನಾವು ಅಧೋಮುಖ, ಊರ್ಧ್ವಮುಖ, ಅಧೋಮುಖ ಮತ್ತು ತಿರ್ಯಕ್ ಮುಖ ಅಂತಕ್ಕಂಥ 3 ವ್ಯವಸ್ಥೆಗಳಲ್ಲಿ ನೋಡ್ತಕ್ಕಂಥ ಒಂದು ಪದ್ಧತಿನೂ ಇದೆ. ಇಲ್ಲಿ ಚಂದ್ರನಿಂದ ಕೂಡ ನಾವು ಜಾತಕವನ್ನು ನೋಡ್ತಕ್ಕಂಥ ಪದ್ಧತಿ ಇದೆ.
ಸೂರ್ಯನಿಂದನೂ ಕೂಡ ಜಾತಕವನ್ನು ನೋಡ್ತಕ್ಕಂಥ ಪದ್ಧತಿ ಇದೆ. ಇದು ನಾವು ಸಾಕಷ್ಟು ವರಾಹ ಮಿಹಿರ ಇರ್ಬೋದು, ಜೈಮಿನಿ ಪದ್ಧತಿ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಐನಾಂಶ ಇರ್ಬೋದು, ಇದೆಲ್ಲ ಕೂಡ ಪದ್ಧತಿಗಳು. ಫಾರ್ ಎಕ್ಸಾಂಪಲ್ ರೂಲ್ ಇದೆ ಅಂತ ನಾವು ಕರಿತೀವಿ. ಆ ರೂಲನ್ನು ಫಾಲೋ ಮಾಡ್ತಕ್ಕಂಥ ಒಂದಷ್ಟು ಆ ಒಂದು ಪ್ರಶ್ನಾ ಪತ್ರಿಕೆಗಳು ಈಗ ನಾವು CBSE ICSE ಅಂತ ನಾವೇನು ಕರಿತೀವೋ ಹಾಗೆ ಆ ರೂಲ್ ಇದೆ. ಬಟ್ ಎಲ್ಲದಕ್ಕೂ ಒಂದೇ, ಅವ್ರ ಡೆಸ್ಟಿನಿ ಏನು, ಅವ್ರ ರಿಸಲ್ಟು, ಅವ್ರು ಗೆಲ್ತಾರ ಅವ್ರು ಸೋಲ್ತಾರ ಅಂತಕ್ಕಂಥದ್ದು ಇದೇ ಇರತಕ್ಕಂಥ ರೂಲು. ಇದಕ್ಕೆ ನಾವು ತಿರ್ಯಕ್, ಅಧೋಮುಖ, ಊರ್ಧ್ವಮುಖ ಅಥವಾ ವಿಧಿಮತಿ ಗತಿ ಅಂತ ಕರಿತೀವಿ. ನರಸಯ್ಯ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ನರಸಯ್ಯ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಲೋ ಹೆಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗ ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, 1ರಿಂದ 30ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 15. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಕೊಡಿ. ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ಹೇಗಿದ್ದೀರಾ? ಬಗ್ಗೆ ಮಾತಾಡ್ಬೇಕಿತ್ತು, ಕೇಳ್ಬೇಕಿತ್ತು. ಕೇಳಿ, ಪ್ರಶ್ನೆ ಕೇಳಿ. ಏನ್ರಿ? ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಮಗನ ಮದುವೆ ವಿಷಯವಾಗಿ ಮಾತಾಡ್ಬೇಕಿತ್ತು ಸರ್. ಎಷ್ಟು ವಯಸ್ಸು ಈಗ? ವಯಸ್ಸು 28. ಏನು ಹೆಸರಿಟ್ಟಿದ್ದೀರಾ? ಡಾಕ್ಟರ್ ವಿಷ್ಣು ವೈಭವ್ ಅಂತ ಸರ್. ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಸ್ತ್ರೀ ಸಂಬಂಧಿತವಾದ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮನೆ ದೇವರು ಯಾರು? ಮನೆದೇವ್ರು ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರ. ಒಂದು ಕೆಲಸ ಮಾಡಿ, ಅದ್ಭುತವಾದದ್ದು, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಒಟ್ಟು ಕುಟುಂಬದ ಒಟ್ಟಾರೆಯಾಗಿ ಎಲ್ಲ ಸದಸ್ಯರು ಕೂಡ ನಿಮ್ಮ ಮಗನಿಂದ ಆದಿಯಾಗಿ 3 ರಾತ್ರಿಗಳು 72 ಗಂಟೆಗಳ ಕಾಲ ತಿರುಪತಿಯಲ್ಲಿ ಸಮಯವನ್ನು ವಹಿಸಿ, ಕೆಳಗಡೆ ಕಪಿಲನದಿಯಲ್ಲಿ ಸ್ನಾನ ಮಾಡಿ, ಮೇಲ್ಗಡೆ ದರ್ಶನ ಆದ ನಂತರದಲ್ಲಿ ವಿಶೇಷವಾಗಿ ಗೋವಿಂದರಾಜನ ದರ್ಶನ, ಪದ್ಮಾವತಿಯ ದರ್ಶನ, ಪಾಪನಾಶಿಯ ಸ್ನಾನ, ಇಷ್ಟು ಮಾಡಿಕೊಂಡು 3ನೇ ದಿವಸ ಬೆಳಗ್ಗೆ ಶ್ರೀಕಾಳಹಸ್ತಿಗೆ ಹೋಗಿ ಕಾಳಹಸ್ತಿಯಲ್ಲಿ ವಿಶೇಷವಾಗಿ ರಾಹುಕೇತು ಶಾಂತಿ ಮಾಡಿಸ್ಕೊಂಡು ಬನ್ನಿ. ವಿತಿನ್ 3 ಮಂತ್ಸಲ್ಲಿ ನಿಮ್ಮ ಮಗನಿಗೆ ಮದುವೆ ಸೆಟ್ಟಾಗುವ ಎಲ್ಲ ಯೋಗಗಳಿರ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ತಿಳಿಸ್ಕೊಡ್ಬೋದಾ? ಸಿಂಹರಾಶಿಯನ್ನು ನೋಡಿದಾಗ ವೈರಾಗ್ಯದ ಭಾವ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ತಾಂತ್ರಿಕ, ಅದರಲ್ಲೂ ಕೂಡ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸಾಲಬಾಧೆ, ಸ್ವಲ್ಪ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಮಾನಸಿಕ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಕುಟುಂಬದಲ್ಲೂ ಕೂಡ ವಿನಾಕಾರಣ ಕಲಹಗಳಾಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸಿಂಹರಾಶಿಯವರು ಆದಷ್ಟು ಸಮಾಧಾನವಾಗಿ ನಿಮ್ಮ ಒಂದು ಹೆಜ್ಜೆಗಳನ್ನು ಸಾವಕಾಶವಾಗಿ ಇಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನವನ್ನು ಕಡಾಖಂಡಿತವಾಗಿ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ವಿರೋಧಿಗಳಿಂದ ತೇಜೋವಧೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಯಾಣದಲ್ಲೂ ಕೂಡ ಏನಾದರೂ ಕೂಡ ನಷ್ಟ ಆಗ್ತಕ್ಕಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ವೈಮನಸ್ಸುಗಳಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶ್ವಾಸ ಸಂಬಂಧಿತವಾದ ತೊಂದರೆಯೂ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಶರವಣ ಭವಾಯ ನಮಃ ಅಂತಕ್ಕಂಥದ್ದು, ಅಥವಾ ಒಂದಾಯ ವಂದನೀಯಾಯ ವಂಶವೃದ್ಧಿಕರಾಯ ಚ ವೇದವೈದ್ಯ ಸ್ವರೂಪಾಯ ಸುಬ್ರಹ್ಮಣ್ಯಾಯತೆ ನಮಃ ಅಂತೇಳಿ ಒಲ್ಲಿ ದೇವಸೇನಾ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಭಸ್ಮಾರ್ಚನೆಯನ್ನು ಮಾಡಿಸಿ ಅನನ್ಯವಾಗಿ ಭಸ್ಮಧಾರಣೆಯನ್ನು ಮಾಡಿಕೊಳ್ಳಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸ್ವಲ್ಪ ಅಜೀರ್ಣ ಸಮಸ್ಯೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸ್ವಲ್ಪ ನಿರ್ಧಾರಗಳ ಮೇಲೆ ಅವಗಾಹನೆ ಇರಲಿ. ದುಡುಕು ನಿರ್ಧಾರಗಳಿಂದ ಏನಾದರೂ ಮುಂದಿನ ಬದುಕಿಗೆ ಏನಾದರೂ ಕೂಡ ಕೆಡುಕಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಮಿತ್ರರೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದು, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಕುಟುಂಬದವರ ಮಧ್ಯದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ತುಲಾರಾಶಿಯವರನ್ನೆಲ್ಲ ಮಂಗಳಕರವಾಗಿ ನಿಮ್ಮೆಲ್ಲ ಬದುಕು ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ವಿಶೇಷವಾಗಿ ಸಾಂಬಶಿವನ ದರ್ಶನ, ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಅನನ್ಯವಾದ ಪ್ರಾರ್ಥನೆ ಸಂಕಲ್ಪ ಸಿಗ್ತಕ್ಕಂಥದ್ದಾಗುತ್ತೆ, ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಲಾಭ ಆಗ್ತಕ್ಕಂಥದ್ದು. ಸ್ವಯಂಕೃತವಾಗಿ ಏನಾದರೂ ಇವತ್ತಿನ ದಿವಸ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ತಕ್ಕಂಥದ್ದು ಅತ್ಯಗತ್ಯ. ಇವತ್ತು ತಂದೆಯ ಸಹಕಾರ ಸಿಗ್ತಕ್ಕಂಥದ್ದು, ತಂದೆಯ ಒಟ್ಟಿಗೆ ಏನಾದರೂ ಕೂಡ ಸಮಯವನ್ನು ವಹಿಸ್ತಕ್ಕಂಥ ಒಂದು ಸೇವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಎಲ್ಲ ಸಮಸ್ಯೆಗಳನ್ನು ಮುಕ್ತಿಯನ್ನು ಕಂಡು ಅನೇಕ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸುಬ್ಬಾರಾವ್ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಸುಬ್ಬಾರಾವ್ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಧ್ವನಿ ಕೇಳಿಸ್ತಿದೆಯಾ?
ಕೇಳ್ತಿದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 13 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಜಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ, ನಮ್ಮ ಮಗನು, ದೊಡ್ಡ ಮಗನು ಹೆಸರು ವಿಕಾಸ್ ಅಂತ. ನನಗೆ ವಿದ್ಯಾಭ್ಯಾಸದಲ್ಲಿ ಹೇಳಿದ ಮಾತು ಕೇಳಲ್ಲ ಸರಿಯಾಗಿ. ಎಷ್ಟು ವಯಸ್ಸೀಗ? ಎಷ್ಟು ವಯಸ್ಸು? 22 ಗುರುಗಳೇ. ನೀವು ನೇರವಾಗಿ ಅವರನ್ನು ಕರ್ಕೊಂಡು ಸೀದಾ ಕಲಬುರಗಿ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಗುರು ದತ್ತಾತ್ರೇಯರ ಗಾಣಗಾಪುರ ಕ್ಷೇತ್ರ ಇದೆ. ಸ್ವಾಮೀಜಿ. ಸೀದಾ ತಾಯಿ, ಮಗ, ತಂದೆ ಅಂದರೆ ಮಕ್ಕಳಿದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಖಂಡಿತ ನೀವು ಅಲ್ಲಿ ಸಂಗಮ ಸ್ನಾನ ಮಾಡಿ ಗುರುಗಳ ಹತ್ರ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಗುರುಪಾದುಕಾ ಪೂಜೆಯನ್ನು ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅವನ ಮನಸ್ಸಿನ ಚಂಚಲತೆ ಇದೆ, ರಾಹುವಿನ ಪ್ರಭಾವ ಹೆಚ್ಚು ಯಾರ ಜಾತಕದಲ್ಲಿ ಇರುತ್ತೋ ಇವರು ಉತ್ಕೃಷ್ಟವಾಗಿ ಏನಂದರೆ ವರ್ತನೆ ಸರಿ ಇಲ್ಲದೆ ಇರತಕ್ಕಂಥದ್ದು ಇರುತ್ತೆ. ಏನಂದರೆ ನಿಸ್ಸಂದೇಹವಾಗಿ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಮನೆಯವರೊಟ್ಟಿಗೆ ಒಡನಾಟದಲ್ಲಿ ಇಲ್ಲದೆ ಇರತಕ್ಕಂಥದ್ದು, ನಾನೇ ಬೇರೆ ಅಂತಕ್ಕಂಥ ಮನಸ್ಥಿತಿಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ರಾಹುವಿನ ಪ್ರಭಾವದಲ್ಲಿದ್ದಂಥ ಎಲ್ಲ ಮಕ್ಕಳು ಕೂಡ ಈ ರೀತಿಯಾಗಿರ್ತಕ್ಕಂಥವ್ರು ಗುರುವನ್ನು ಆಶ್ರಯಿಸ್ತಕ್ಕಂಥದ್ದು, ಗುರುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಖಂಡಿತ ಮಂಗಳವಾಗುತ್ತೆ. ಶುಭವಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಉಳಿದಿರುವಂಥ ರಾಶಿ ಫಲಗಳನ್ನು ತಿಳಿಸ್ಕೊಡ್ಬಹುದಾ? ಖಂಡಿತ. ಮುಂದಿನ ರಾಶಿ ಧನುರಾಶಿ. ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಲಾಭ ಆಗ್ತಕ್ಕಂಥದ್ದು ಇವತ್ತಿನ ದಿವಸ. ಸಂಚಾರಿಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ವಿಶೇಷವಾಗಿ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ಹಿನ್ನಡೆ ಆಗಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ವೃತ್ತಿರಂಗದಲ್ಲೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಒತ್ತಡ ಬದುಕನ್ನು ನಿವೃತ್ತಿ ಮಾಡುವ ಸಲುವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಗುರು ದತ್ತಾತ್ರೇಯರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರತಕ್ಕಂಥ ಒಂದು ಸಂಭವ. ವೃತ್ತಿರಂಗದಲ್ಲಿ ಸ್ವಲ್ಪ ಬಾಲ್ಯದ ಗೆಳೆಯರೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು, ಹಣಕಾಸಿನ ವಿಚಾರದಲ್ಲಿ ಸೋದರರು ಅಥವಾ ಸ್ನೇಹಿತರ ಮಧ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ಸ್ವಲ್ಪ ಜಿಜ್ಞಾಸೆಗಳು ಹುಟ್ಟತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮಕರ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಓಂ ನಮಃ ಶಿವಾಯ ಅಂತಕ್ಕಂಥ ಶಿವ ಪಂಚಾಕ್ಷರ ಮಂತ್ರದ ಉಚ್ಚಾರದಿಂದ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ವಾಹನ ಚಾಲಕರು ಅತ್ಯಂತ ಜಾಗ್ರತೆಯಾಗಿರಿ. ಇವತ್ತಿನ ದಿವಸ ಸ್ವಲ್ಪ ಚಾಲನೆಯಲ್ಲಿ ಸ್ವಲ್ಪ ಕಿಂಚಿತ್ ಯಾಮಾರಿದ್ರೂ ಕೂಡ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಗಣ್ಯ ವ್ಯಕ್ತಿಗಳ ಭೇಟಿ ಮಾಡ್ತಕ್ಕಂಥ ಸುಯೋಗ. ಸ್ವಲ್ಪ ವಿಶೇಷವಾಗಿ ಇವತ್ತಿನ ದಿವಸ ಚಾಲನೆಯಲ್ಲಿ ಎಚ್ಚರ ವಹಿಸಿ. ಇನ್ನೆಲ್ಲ ಮಂಗಳಕರವಾಗತಕ್ಕಂಥ ಒಂದು ಫಲವನ್ನು ಕಾಣುವ ಸಲುವಾಗಿ ಕುಂಭರಾಶಿಯವರು ಇವತ್ತಿನ ದಿವಸ ಸಾಂಬಶಿವನ ಸನ್ನಿಧಾನದಲ್ಲಿ 11 ಪ್ರದಕ್ಷಿಣೆ ಹಾಕಿ ವಿಶೇಷವಾಗಿ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರ ಮಾಡ್ತಕ್ಕಂಥದ್ದು ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ವಂಚನೆಗಳಿಂದ ಇವತ್ತಿನ ದಿವಸ ಜಾಗ್ರತೆ ವಹಿಸಿ. ವಿಶೇಷವಾಗಿ ಚಲನಚಿತ್ರ ನಟರಿಗೆ ಏನಾದರೂ ಕೂಡ ಸ್ವಲ್ಪ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದು. ವ್ಯವಸಾಯದಲ್ಲಿ ಏನಾದರೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ವಿದ್ಯೆಯಲ್ಲಿ ಏನಾದರೂ ಕೂಡ ಭಂಗ ಆಗ್ತಕ್ಕಂಥದ್ದು, ಸಾಮರಸ್ಯದ ಕೊರತೆ ಕುಟುಂಬದಲ್ಲಿ ಉಂಟಾಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ಆರೋಗ್ಯದ ಕಡೆ ಗಮನವಹಿಸಿ. ಮೀನರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಆ ಪರಮೇಶ್ವರನಾಗಿರ್ತಕ್ಕಂಥ ಮೃತ್ಯುಂಜಯನ ಪ್ರಾರ್ಥನೆ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಮಾಮೃತಾತ್ ಅಂತೇಳಿ ಸಾಂಬಶಿವನ ಪ್ರಾರ್ಥನೆ, ಮೃತ್ಯುಂಜಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಹಾಗೆ ಜಾತಕದ ಗೋಚಾರ ಫಲಗಳನ್ನು ತಿಳಿಯೋದು ಹೇಗೆ? ಗೋಚಾರ ಅಂದರೆ ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೇಗೆ ಹೇಳಿದ್ವಿ, ರಾಶಿಯಲ್ಲಿರ್ತಕ್ಕಂಥ ಚಂದ್ರನ ಯಾವ ನಕ್ಷತ್ರದಲ್ಲಿದ್ದಾನೋ ಆ ನಕ್ಷತ್ರದಿಂದ ನಮಗೆ ದಶಾಕಾಲ ಪ್ರಾರಂಭ ಆಗುತ್ತೆ. ಇದು ರಸ್ತೆ ಮೇಲೆ ವಾಹನ ಚಲಿಸುವ ಹಾಗೆ ಒಂದು ರಸ್ತೆ ಅಂತಕ್ಕಂಥ 12 ರಾಶಿಗಳ ಒಂದು ಇದು ಸ್ಥಾನ. ಅದರ ಮೇಲೆ ಗ್ರಹಗಳು ಚಲನೆ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಈಗ ತಾತ್ಕಾಲಿಕವಾಗಿ ನಾವು ನೋಡಿದಾಗಲೂ ಕೂಡ ಈಗ ಮೀನ ರಾಶಿಯಲ್ಲಿ ಶನಿ ಇದ್ದಾನೆ. 2.5 ವರ್ಷ ಅವನು ಸುದೀರ್ಘವಾಗಿ ಅಲ್ಲೇ ಇರ್ತಕ್ಕಂಥವನಾಗ್ತಾನೆ. ಈಗ ಅತಿ ಶೀಘ್ರವಾಗಿ ಸಂಚಾರ ಮಾಡ್ತಕ್ಕಂಥ ಗ್ರಹ ಅಂದರೆ ಅದು ಚಂದ್ರ ಮಾತ್ರ. ಈ ಚಂದ್ರನ ರಾಶಿಗನುಸಾರವಾಗಿ ದಶಾನುಕೂಲದಲ್ಲಿರ್ತಕ್ಕಂಥ ಗ್ರಹಗಳ ಚಾರವನ್ನೇ ಗೋಚಾರ ಅಂತ ಕರಿತೀವಿ, ಅಲ್ಲಿರ್ತಕ್ಕಂಥದ್ದು. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಚಂದ್ರನಿಂದ ಯಾವ ಸ್ಥಾನದಲ್ಲಿ ಈಗ ಪಾಪಕರ್ತೃ ಯೋಗ ಅಂತ ಬರುತ್ತೆ. ಪಾಪಕರ್ತೃ ಯೋಗ ಅಂದರೆ ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ. ಚಂದ್ರನಿಗೆ ಹಿಂದೆ ಮುಂದೆ ಅಶುಭ ಗ್ರಹಗಳಿದ್ದಾಗ
ಅವನನ್ನು ಪಾಪಕರ್ತೃಯೋಗದಲ್ಲಿ ಸಿಕ್ಕಾಕ್ಕೊಳ್ತಾನೆ ಅಂತಕ್ಕಂಥದ್ದು. ಅವ್ರು ಏನಾಗ್ತಾರೆ, ತುಂಬ ಮಾನಸಿಕ ಖಿನ್ನತೆಯಲ್ಲಿರ್ತಕ್ಕಂಥವ್ರು ಆಗ್ತಾರೆ. ಅದೇ ಚಂದ್ರನಿಂದ ಅಷ್ಟಮ ಭಾವದಲ್ಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳಿ, ಅವ್ರೇನಾಗುತ್ತೆ, ಸ್ವಲ್ಪ ಚರ್ಮ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಬರ್ಬೋದು, ಜೊತೆಗೆ ಭ್ರಮೆ ಇರ್ಬೋದು, ರೋಗ ಆವಾಗವಾಗ ಜ್ವರ ಬರ್ತಾನೆ ಇರ್ಬೋದು. ಈಗ ಒಂದೊಂದು ಗ್ರಹನೂ ಒಂದೊಂದು ರೋಗಕ್ಕೆ ಕಾರಕತ್ವವನ್ನು ಇಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಈಗ ಶನಿ ಬಂದ ಅಂತ ಇಟ್ಕೊಳ್ಳಿ, 1, 2, 3 ಫಾರ್ ಎಕ್ಸಾಂಪಲ್ ಯಾವುದೇ ಪಾಪಗ್ರಹಗಳಾದರೂ ಕೂಡ 3, 6, 11ನೇ ಭಾವಗಳಲ್ಲಿ ಒಳ್ಳೆ ಫಲವನ್ನು ಕೊಡುತ್ತೆ. ಅದೇ ಗ್ರಹಗಳು 2ನೇ ಮನೆಯಲ್ಲೋ, ಕುಟುಂಬ ಸ್ಥಾನವಾದಂಥ 4ನೇ ಸುಖ ಸ್ಥಾನವಾದಂಥ 4ನೇ ಮನೆಯಲ್ಲೋ, 5ನೇ ಕೋಣಗಳಲ್ಲೋ, ಕೇಂದ್ರಗಳಲ್ಲೋ ಬಂದಾಗ ಆ ದಶಾಕಾಲಗಳಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರಗಳ ದಶಾಕಾಲ 1, 4, 7, 10ನೇ ಭಾವಗಳಲ್ಲಿ ಬರ್ತಕ್ಕಂಥ ಕೇಂದ್ರಗಳು ಅಂತ ಕರಿತೀವಿ. ಅಲ್ಲಿ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆಯಲ್ಲಿ ಪಾಪಗ್ರಹಗಳು ಕೂತ್ಕೊಂಡಿದ್ದಾಗ ಭಾಳ ಮುಖ್ಯವಾಗಿ ಮೊದಲನೇ ಮನೆ ಅಂತಕ್ಕಂಥದ್ದು ಆತ್ಮ, ಅವನಿಗೆ ಏನಂದರೆ ಸ್ವಂತ ನಿರ್ಧಾರಗಳನ್ನು ಅವನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು, ಡಿಪೆಂಡೆನ್ಸಿ ಜಾಸ್ತಿ ಇರ್ತಕ್ಕಂಥದ್ದು. 4ನೇ ಮನೆ ಕುಟುಂಬದೊಟ್ಟಿಗೆ ಒಡನಾಟ ಇಲ್ಲದೆ ಇರತಕ್ಕಂಥದ್ದು, ಆರೋಗ್ಯದ ಸಮಸ್ಯೆ ತೊಂದರೆ ಬರ್ತಾ ಇರತಕ್ಕಂಥದ್ದು. ಹಾಗೆ 7ನೇ ಮನೆಗೆ ಬಂದರೆ ಕಳತ್ರ ಭಾವ ಅಂತಕ್ಕಂಥದ್ದು, ಅಲ್ಲಿ ಬಂದಾಗ ಗಂಡ ಹೆಂಡತಿರ ಮಧ್ಯದಲ್ಲಿ ವೈರಾಗ್ಯ ಇರತಕ್ಕಂಥದ್ದು. 12ನೇ ಭಾವಕ್ಕೆ ಬಂದಾಗ ಬಹಳ ಮುಖ್ಯವಾಗಿ ಅಲ್ಲೂ ಕೂಡ ಏನಂದರೆ ಮೋಕ್ಷದ ಸ್ಥಾನವಾದದ್ರಿಂದ ಯಾವುದನ್ನು ಕೂಡ ದೀರ್ಘವಾಗಿ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ 12ನೇ ಮನೆಯಲ್ಲಿ ರಾಹು ಇದ್ದರೆ ಫಾರಿನಲ್ಲಿ ಇರ್ತಾನೆ, ಸಾಕಷ್ಟು ಸಂಪಾದನೆ ಮಾಡ್ತಾನೆ, ಆದರೆ ಉಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾದಂಥ ಪ್ರಭಾವವನ್ನು ಗ್ರಹಗಳ ಸ್ಥಿತಿಮಾನಕ್ಕನುಸಾರವಾಗಿ ನಾವು ನಿರ್ಧಾರ ಮಾಡ್ತಕ್ಕಂಥದ್ದು. ಮೊದಲನೇದಾಗಿ 60% ಲಗ್ನದ ಮೇಲೆ, 30% ರಾಶಿಯ ಮೇಲೆ, 10% ರವಿಯ ಮೇಲೆ ಒಂದು ನಾವು ಫಲ ನಿರ್ಧಾರಗಳನ್ನು ಮಾಡ್ತೀವಿ. ರವಿ ಲಗ್ನಾಧಿಪತಿ ಮತ್ತು ವಿಶೇಷವಾಗಿ ರಾಶ್ಯಾಧಿಪತಿ ಚೆನ್ನಾಗಿದ್ದರೆ ಅವ್ರ ಬದುಕು ಎಷ್ಟೇ ಕಷ್ಟ ಬಂದರೂ ಕೂಡ ಒಂದು ಸನ್ಮಂಗಳದಾಯಕವಾಗಿರುತ್ತೆ, ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ನಿಭಾಯಿಸುವಂಥ ಶಕ್ತಿ ಇರತಕ್ಕಂಥದ್ದಾಗುತ್ತೆ. ಈಗ ಶನಿ 2ನೇ ಮನೇಲಿ ಕೂತ್ಕೊಂಡ ಅಂತ ಇಟ್ಕೊಳ್ಳಿ, ಮೆಚ್ಯೂರಿಟಿ ಚೆನ್ನಾಗಿರುತ್ತೆ, ಯಾವ ರೀತಿ ಯಾವುದಕ್ಕೆ ಯಾವುದು ಅಲೈನ್ಮೆಂಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಶಿಸ್ತುಬದ್ಧವಾದಂಥ ಹಣಕಾಸಿನ ವಿಚಾರದಲ್ಲಿ ಶಿಸ್ತುಬದ್ಧತೆ ಇರುತ್ತೆ. ನಾವು ಸಾಕಷ್ಟು ಮಂದಿ ಈಗ ಬ್ಯಾಂಕ್ ಮ್ಯಾನೇಜರ್ಗಳನ್ನು ನೋಡಿದಾಗ ಶನಿಯ ಪ್ರಭಾವ ಇರುತ್ತೆ. ಅಂದರೆ ಬ್ಯಾಂಕಲ್ಲಿ ಸಾವಿರಾರು ಕೋಟಿ ಅವರು ಟರ್ನ್ ಓವರ್ ಮಾಡ್ತಾರೆ, ಸಾವಿರಾರು ಕೋಟಿ ನೋಡ್ತಾರೆ, ಆದರೆ ಅದು ಯಾವುದು ಅವ್ರದ್ದಲ್ಲ, ಪಬ್ಲಿಕ್ ಇರ್ತಕ್ಕಂಥದ್ದಾಗುತ್ತೆ. ಹಾಗೆ ಅವ್ರ ಹತ್ರ ಅಷ್ಟು ದುಡ್ಡು ಬಂದರೂ ಕೂಡ ಅವ್ರದ್ದು ಅಲ್ಲದೇ ಇರತಕ್ಕಂಥ ದುಡ್ಡನ್ನು ಅವರು ಶಿಸ್ತು, ಅದಕ್ಕೆ ಕ್ರಮ ಇದೆ. ಬ್ಯಾಂಕಲ್ಲಿ ಏನಾದರೂ ಒಂದು ಪಾಸ್ವರ್ಡ್ ಚೇಂಜ್ ಆಗಿ ₹1 ಚೇಂಜ್ ಆದರೆ ಪಬ್ಲಿಕ್ ಬಿಡ್ತಾರಾ? ಜವಾಬ್ದಾರಿ ಅಷ್ಟಿರುತ್ತೆ. ಅದನ್ನು ನಿಭಾಯಿಸುವಂಥ ಶಕ್ತಿ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಯಾಕೆ ಬರುತ್ತಪ್ಪ ಅಂದರೆ ಬಿಕಾಸ್ ಆಫ್ ಶನಿ 2ನೇ ಭಾವಕ್ಕೆ ಬಂದಾಗ ದುಡ್ಡು ಬರೋದು ವಿಳಂಬ ಆಗುತ್ತೆ. ಆದರೆ ದುಡ್ಡನ್ನು ಹೇಗೆ ಅನಲೈಸ್ ಮಾಡಿ ಯಾವ ರೀತಿಯಾಗಿ ಅದನ್ನು ಸುಭದ್ರವಾಗಿ ಇಡಬೇಕು ಅಂತಕ್ಕಂಥ ಥಾಟ್ಸ್ ಅವರಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು, ಗೌರವ ಹೋಗುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಯಾವಾಗ ಮನುಷ್ಯನಿಗೆ ಭಯ ಬರುತ್ತೋ ಅವನು ಆವಾಗ ಅಲರ್ಟ್ ಆಗ್ತಾನೆ. ಹಾಗಾಗಿ ಈಗ 4ನೇ ಭಾವಕ್ಕೆ, 8ನೇ ಭಾವಕ್ಕೆ, ವಿಶೇಷವಾಗಿ 12ನೇ ಭಾವಕ್ಕೆ ಏನಾದರೂ ಕೆಡಕಾದಾಗ 4ನೇ ಭಾವ ಕುಟುಂಬ ಸ್ಥಾನ ಅಂತ ಕರಿತೀವಿ, 8ನೇ ಭಾವ ಆರೋಗ್ಯ ಸ್ಥಾನ, ಆಯುಷು ಅಂತ ಕರಿತೀವಿ. 12ನೇ ಭಾವ ನಾವು ಮುಂಚೆನೇ ಏನು ನಾವು ಮಾಡಿದ್ದೀವೋ ಅದನ್ನು ತಗೊಂಡು ಹೋಗ್ತಕ್ಕಂಥದ್ದು, ಏನು ಮಾಡಿದ್ದೀವೋ ಅದನ್ನು ಪಡ್ಕೊಳ್ತಕ್ಕಂಥದ್ದು, ಎರಡೂ ಕೂಡ 12ನೇ ಭಾವಕ್ಕೆ ಬರುತ್ತೆ. ಈ ಭಾವಗಳು ಕೆಟ್ಟಿದ್ದಾಗ ಅವ್ರಿಗೇನಾಗುತ್ತೆ, ಸಹಜವಾಗಿ ಈಗ ಅಲ್ಪಾಯು, ಮಧ್ಯಮ ಆಯು ಅಂತಕ್ಕಂಥದ್ದು ಆಯುಷ್ನಲ್ಲಿ ಸ್ವಲ್ಪ ಕೊರತೆಗಳಾಗ್ತಕ್ಕಂಥದ್ದಾಗುತ್ತೆ. ಇಲ್ಲಿ ನಾವು ಚಂದ್ರನಿಂದ ಫಾರ್ ಎಕ್ಸಾಂಪಲ್ ಕಳತ್ರಕಾರಕನಾಗಿರ್ತಕ್ಕಂಥ ಶುಕ್ರನ 7ನೇ ಭಾವಕ್ಕಿದ್ದಾನೆ ಅಂತ ಇಟ್ಕೊಳ್ಳಿ, ಲಗ್ನದಿಂದ ಅಲ್ಲ, ಚಂದ್ರನ ರಾಶಿಯಿಂದ 7ನೇ ಭಾವಕ್ಕಿದ್ದಾನೆ ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ಗಂಡ ಹೆಂಡತಿರ ಮಧ್ಯದಲ್ಲಿ ಸಾಮರಸ್ಯ ಇರುತ್ತೆ, ಆದರೆ ಅವರು ಒಡನಾಟದಲ್ಲಿ ಇರಲ್ಲ. ಬೇರೆಯವರೆಲ್ಲ ನೋಡ್ಲಿಕ್ಕಪ್ಪ ಎಂಥ ಕಪಲ್ಸಪ್ಪ ಅಂತ ಕರೀತಾರೆ, ಅವರ ಒಳಗಡೆ ಜಗಳಗಳು ಕುದೀತಾ ಇರುತ್ತೆ. ಆ ರೀತಿಯಾಗಿ ಏನಂದರೆ ಮನಕಾರಕನಾಗಿರ್ತಕ್ಕಂಥ ಚಂದ್ರನಿಗೆ ಚಂದ್ರ ಏನಾದರೂ ಪೀಡಿತನಾದರೆ ನಿರಂತರವಾಗಿ ಖಿನ್ನತೆ ಇರ್ತಕ್ಕಂಥದ್ದಾಗಿರುತ್ತೆ. ಗಂಡ್ಮಕ್ಳಲ್ಲಿ ಎಸ್ಪೆಷಲಿ ಬಂದ್ಬಿಡ್ತು ಅಂದರೆ ಅವ್ರು ಯಾವ ಕೆಲಸನೂ ಮಾಡಲ್ಲ, ಎಲ್ಲ ಕೆಲಸದಲ್ಲೂ ಅವ್ರು ಲೇಜಿ ಅವ್ರನ್ನ ತಿದ್ದೋದೇ ದೊಡ್ಡ ಪ್ರಯಾಸದ ಸಮಸ್ಯೆ ಆಗ್ಬಿಡುತ್ತೆ ತಂದೆ ತಾಯಿಗಳಿಗೆ. ಹಾಗಾಗಿ ಬಹಳ ಮುಖ್ಯವಾಗಿ ಗ್ರಹಗಳ ಸ್ಥಿತಿ ಚೆನ್ನಾಗಿಲ್ಲದೆ ಇದ್ದರೂ ಕೂಡ ನಾವು ಜ್ಞಾನದ ಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡಾಗ ದೇವತಾ ಉಪಾಸನೆಗಳು ಬಹಳ ಮುಖ್ಯವಾಗಿ ಗ್ರಹಗಳ ಯಾಕೆ ನಮ್ಮ ಪೂರ್ವಜರು ಯಾಕೆ ಅಷ್ಟು ಅದ್ಭುತವಾಗಿ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ, ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಸಮಯವನ್ನು ವಹಿಸಿ, ಅಲ್ಲಿ ಹರಿಯುವಂಥ ಸಂಗಮ ನದಿಗಳಲ್ಲಿ ಸ್ನಾನ ಮಾಡಿ, ಸಮುದ್ರ ಸ್ನಾನ ಮಾಡಿ ಯಾಕೆ ಹೇಳ್ತಾರೆ ಅಂದರೆ ಇದೆಲ್ಲ ಕೂಡ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಒಡನಾಟದಲ್ಲಿ ಹೇಗೆ ಉಸಿರು ಹಸಿರು ಎರಡು ಒಂದೇ ಆಗಿ ಭಾವನೆಯಾಗಿ ನಾವು ಯುಕ್ತವಾಗಿರುತ್ತೋ ಹಾಗೆ ಬದುಕಿನುದ್ದಕ್ಕೂ ಕೂಡ ಕಷ್ಟಗಳು, ನಷ್ಟ, ಸುಖ, ದುಃಖ ಅಂತಕ್ಕಂಥದ್ದು ಒಟ್ಟಾರೆಯಾಗಿರ್ತಕ್ಕಂಥದ್ದು. ಗ್ರಹಗಳಿಗೆ ಮನುಷ್ಯನಿಗೂ 3 ಸ್ವಭಾವ ಇರುತ್ತೆ, ಸಾತ್ವಿಕ ಗ್ರಹ, ತಾಮಸಿಕ ಗ್ರಹ, ರಾಜಸಿಕ ಗ್ರಹ ಅಂತಕ್ಕಂಥದ್ದು. ಮನುಷ್ಯನಲ್ಲಿ ಕೂಡ 3 ಗುಣಗಳಿರ್ತಕ್ಕಂಥದ್ದಾಗುತ್ತೆ. ಆ ವ್ಯಕ್ತಿತ್ವವನ್ನು ನಾವು ಅಳತೆ ಮಾಡಲಿಕ್ಕೆ ಮಾನದಂಡವಾದದ್ದೇ ಜಾತಕ. ಈ ಜಾತಕಗಳಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಈಗ 2, 5, 9ನೇ ಮತ್ತು 11ನೇ ಭಾವಗಳಲ್ಲಿ ಯಾವುದಾದ್ರೂ ಶುಭ ಗ್ರಹಗಳಿದ್ದವು ಅಂತ ಇಟ್ಕೊಳ್ಳಿ,
ಬದುಕು ತುಂಬ ಚೆನ್ನಾಗಿರುತ್ತೆ. ಏನೇ ರೋಗ ಬಂದರೂ ಏನೇ ಶತ್ರುಗಳು ಬಂದರೂ 6ನೇ ಮನೆ ನಾವು ಜೀವನಕ್ಕೆ ಹೋಲಿಸ್ಕೊಳ್ತೀವಿ, ಶತ್ರುಗಳು ಅಲ್ಲೇ ಉಟ್ಕೊಳ್ತಾರೆ. ಸಾಲ, ಕೆಲವರು ಬದುಕನ್ನು ನೋಡ್ತೀವಿ ಜೀವನದುದ್ದಕ್ಕೂ ಸಾಲ 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 ಸಾಲ, ಏನು ಮಾಡಿದ್ರು ಸಾಲದಲ್ಲಿ ಇರ್ತಾರೆ, ಕೊನೆಗೆ ಅವ್ರು ಸಾಯ್ಬೇಕಾದ್ರೆ ಸಾಲದಲ್ಲೇ ಸತ್ತೋಗ್ಬಿಡ್ತಾರೆ. ಈ ಥರದ್ದು ತುಂಬ ನಮ್ಮ ಹತ್ರ ಬಂದಿರತಕ್ಕಂಥ ಜಾತಕಗಳ ಪರಿಶೀಲನೆಯಲ್ಲಿ ನಾವು, ಯಾಕೆಂದರೆ ನಾವು ಏನಂದರೆ ಅದೇ ನಮ್ಮ ಆಲೋಚನೆ ಇದ್ದಾಗ ಯಾವುದಾದ್ರೂ ಹೊಸ ಜಾತಕ ಸಿಕ್ಕಿದ್ರೆ ಅದು ಪರಿಶೀಲನೆ ಮಾಡಿ ಇವ್ರು ಹೇಗೆ ಇಲ್ಲಿಗೆ ಹೋದರು, ಇವ್ರಿಗೆ ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾ, ಅದು ಅಧ್ಯಯನದಲ್ಲಿರ್ತಕ್ಕಂಥದ್ದು. ಯಾಕೆಂದರೆ ನಮ್ಮ ಜಾತಕ ಜ್ಯೋತಿಷ್ಯ ಅಂತಕ್ಕಂಥದ್ದು ಯಾರಿಗೂ ಕೂಡ ಮೌಢ್ಯತೆಗಳನ್ನು ಹೆಚ್ಚಿಸಲ್ಲ. ಅದಿರ್ತಕ್ಕಂಥದ್ದು ನಿಮ್ಮ ಬದುಕಿನಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥದ್ದನ್ನ, ಈಗ ಕೇತು ಬಂದ ಅಂತ ಇಟ್ಕೊಳ್ಳಿ, ಈಗ ಕುಜನೊಟ್ಟಿಗೆ ಕೇತುವಿನೋ ಕುಜನೊಟ್ಟಿಗೆ ರಾಹುನೋ ಬಂದಾಗ ಖಂಡಿತ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಕೇತು ಒಬ್ಬನೇ ಅಲ್ಲೇನಾದರೂ ಪಾಪಗ್ರಹಯುಕ್ತನಾಗಿ ಕೂತ್ಕೊಂಡಿದ್ದಾಗ, ಕುಜನೇನಾದರೂ ಅಸ್ತನಾಗಿದ್ದಾನೆ, ನೀಚನಾಗಿದ್ದಾಗ ತಲೆಗೆ ಪೆಟ್ಟು ಬಿದ್ದೇ ಬೀಳುತ್ತೆ. ಕೆಲವು ಸಂದರ್ಭಗಳಲ್ಲಿ ನಾವೀಗ ಎಷ್ಟೋ ಆಕ್ಸಿಡೆಂಟ್ ಆದಂಥ ಸಂದರ್ಭಗಳಲ್ಲಿ ತಲೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆದುಳು ವರ್ಕ್ ಆಗ್ತಾ ಇಲ್ಲ ಅಂತೇಳಿದ್ದ ಅಂಗಾಂಗಗಳನ್ನ ದಾನ ಮಾಡಿರ್ತಕ್ಕಂಥದ್ದು ನೋಡಿರ್ತೀವಿ. ಅವನಿಗೆ ದೇಹಕ್ಕೆ ಏನೂ ಆಗಿರಲ್ಲ, ಆದರೆ ತಲೆಗೆ ಮಾತ್ರ, ಬ್ರೈನ್ಗೆ ಮಾತ್ರ ಪೆಟ್ಟು ಬಿದ್ದಿರುತ್ತೆ. ಇದೆಲ್ಲ ಗ್ರಹಗಳ ಮೇಲೆ. ಯಾಕೆಂದರೆ ನಾನು ತಂದೆ ತಾಯಿಗಳಿಗೆ ಯಾಕೆ ನಾನು ಇದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ನೀವು ಅಸಡ್ಯವನ್ನು ಮಾಡಬೇಡಿ. ಜಾತಕಗಳನ್ನು ಕನಿಷ್ಠ 2 ವರ್ಷಕ್ಕೊಮ್ಮೆ ಆದರೂ ಯಾರ ಹತ್ರ ಆದರೂ ತೊಗೊಂಡೋಗಿ ತೋರಿಸಿ. ಕೆಲವರೆಲ್ಲ ನಾವು ಜಾತಕನೇ ನೋಡಲ್ಲ ಅಂತಾರೆ. ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ನೀವು ಅದರಲ್ಲಿ ಬಳಲೋದಕ್ಕಿಂತ ಮುಂಚಿತವಾಗಿ ತಿಳ್ಕೊಂಡು ಅದಕ್ಕೆ ಪರಿಷ್ಕಾರಗಳನ್ನು ಮಾಡ್ಕೊಳ್ತಕ್ಕಂಥ, ಯಾಕಂದರೆ ಜಾತಕಾನುಸಾರದಲ್ಲಿ ಬರಬಹುದಾದಂಥ ಸಮಸ್ತ ವಿಧವಾದ ದುಃಖ ಶೋಕ ಪಾಪಾದಿಗಳಿಗೆ ಪರಿಹಾರ ಮಾಡತಕ್ಕಂಥ ಎಲ್ಲ ಗ್ರಹಗಳ ಸ್ಥಿತಿಗಳನ್ನು ಹತೋಟಿಗೆ ತಂದು ಸನ್ಮಂಗಳವನ್ನು ಕೊಡ್ತಕ್ಕಂಥ, ಯಾಕೆಂದರೆ ಭಕ್ತ ಮಾರ್ಕಂಡೇಯನಿಗೆ ಅವನಿಗೆ ನೆಕ್ಸ್ಟ್ ಆಯುಸೇ ಇಲ್ಲ ಅಂತ ಆದಾಗ್ಯೂ ಕೂಡ ಕೇವಲ ಒಂದು ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿದ್ರಿಂದ, ಬಹಳ ಮುಖ್ಯವಾಗಿ ಭಕ್ತ ಮಾರ್ಕಂಡೇಯರು ಮೃತ್ಯುಂಜಯ ಮಂತ್ರಕ್ಕೆ ಅವರ ಸೂತ್ರಧಾರರು, ಅವರು ಋಷಿಗಳಾದರೂ ಆಜೀವ ಏನಂದರೆ ಏನು ನಾವು ಚಿರಂಜೀವಿಗಳಾದರು. ಹಾಗೆ ಬದುಕಿನದ್ದಕ್ಕೂ ಕೂಡ ಸಮಸ್ಯೆಗಳಿಗೆ ಈಗ ಕೆಲವು ಸಂಧಿಕಾಲಗಳಂತ ಬರುತ್ತೆ. ಕುಜರಾಹು ಸಂಧಿ, ಶುಕ್ರಾದಿತ್ಯ ಸಂಧಿ ಮತ್ತು ಗುರುರಾಹು ಸಂಧಿ. ಈ ಸಂಧಿಕಾಲಗಳಲ್ಲಿ ಕೇತು ಬುಧ ಸಂಧಿ ಸಂಯೋಜನೆ, ಕುಜ ಮತ್ತು ಕೇತುವಿನ ಸಂಯೋಜನೆ ಬಂದಾಗಲೂ ಕೂಡ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಅಂಥದ್ರಿಂದ ಮೊದಲನೇದಾಗಿ ಯಾರಾದರೂ ತಿಳಿದಿರ್ತಕ್ಕಂಥವ್ರು ಜಾತಕಗಳಿಗೆ, ಯಾಕೆಂದರೆ ಸಹಜವಾಗಿ ಎಲ್ಲರೂ ಕೂಡ ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ ಈಗ. ಜ್ಯೋತಿಷಕ್ಕೆ ಈಗ ಯಾಕೆಂದರೆ ಎಲ್ಲರೂ ಕೂಡ ಕಲಿಬಹುದಾದಂಥದ್ದು, ಯಾಕೆಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ಇವತ್ತು ಒಂದು ಪ್ರಭಾವ ಕೆಲಸ ಮಾಡ್ತಾ ಇದೆ ಅಂತ ಆದಾಗ, ಇನ್ನು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಜ್ಯೋತಿಷ್ಯದ ಬಗ್ಗೆ ಅವಗಾಹನೆ ಇರಬೇಕಾಗಿರ್ತಕ್ಕಂಥದ್ದು ಮೂಲ ಉದ್ದೇಶ. ಸೈದ್ಧಾಂತಿಕವಾಗಿ ನಾವು ಆಲೋಚನೆ ಮಾಡಿದಾಗ ಆಗಾಗ ಆಯಾಯ ಕಾಲಮಾನಕ್ಕೆ ಏನು ಪರಿವರ್ತನೆಗಳಾಗ್ತಾ ಇರುತ್ತೋ, ಪಾಪಗ್ರಹದ ದಶ ನಡೀತಾ ಇದೆಯಾ, ಅಂತರ್ಭುಕ್ತಿ ನಡೀತಾ ಇದೆಯಾ, ಭುಕ್ತಿ ನಡೀತಾ ಇದೆಯಾ, ಶುಭಗ್ರಹದ ದಶ ನಡೀತಾ ಇದೆಯಾ, ಮನೆಯಲ್ಲಿ 4 ಜನ ಇರ್ತಾರೆ, 4 ಜನಕ್ಕೂ ಕೂಡ ಪಾಪಗ್ರಹಗಳ ದಶಾಕಾಲ ನಡೀತಾ ಇರ್ತಾರೆ. ರಾಹು ದಶನೋ, ಕುಜ ದಶನೋ, ಶನಿ ದಶನೋ, ರವಿ ದಶನೋ ನಡೀತಾ ಇದ್ದಾಗ ಆ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದುಬಿಟ್ಟಿರುತ್ತೆ. ಇದನ್ನೆಲ್ಲ ಹೇಗೆ ಪರಿಷ್ಕಾರ ಮಾಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥದ್ದಿದೆ. ಹಾಗಾಗಿ ಜ್ಯೋತಿಷ್ಯವನ್ನು ನಂಬದೇ ಇರಿ. ಬಟ್ ನಿಮ್ಮ ಬದುಕಿನಲ್ಲಿ ಆಗುವಂಥ ಸಮಸ್ಯೆಗಳಿಗೆ ನೀವೇ ಕಾರಣ ಆಗಿರ್ತೀರಾ, ನಿಮ್ಮ ಕರ್ಮನೇ ಕಾರಣ ಆಗಿರುತ್ತೆ. ಆ ಕರ್ಮವನ್ನು ಐಡೆಂಟಿಫೈ ಮಾಡಿ, ಡಾಕ್ಟ್ರಿಗೆ ಸರಿಯಾದ ಕಾಯಿಲೆ ಗೊತ್ತಿಲ್ಲದೆ ಇರಿದ್ರೆ ಹೇಗೆ ಔಷಧಿ ಕೊಡಲಿಕ್ಕೆ ಸಾಧ್ಯ? ಹಾಗಾಗಿ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಬೇಕಾದ್ರೆ ವಿಶೇಷವಾಗಿ ನೀವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು, ಈಗ ವಿದ್ಯೆಯಲ್ಲಿ, ಓದಿನಲ್ಲಿ ಹಿನ್ನಡೆ ಬಿದ್ದುಬಿಟ್ಟಿರ್ತಾರೆ. ಯಾಕೆ ಓದಿಗೆ ಕಾರಕನಾಗಿರ್ತಕ್ಕಂಥವನು ಯಾರು? ಯಾಕೆ ಅವನು ಹಿನ್ನಡೆ ಆದ? ಅವನನ್ನು ಸರಿಪಡಿಸಿದ್ರೆ ಏನಾಗ್ಬೋದು? ಈಗ ನಮಗೊಂದು ಕಾಲ್ ಬಂದಿತ್ತು, ಮಗ ವಿದ್ಯಾಭ್ಯಾಸದಲ್ಲಿ ಸರಿಯಾಗಿ ಇಲ್ಲ ಅಂತಕ್ಕಂಥದ್ದು. ಅವ್ನಿಗೆ ಏನು ಕಾರಣ ಅಂದರೆ, ಕೆಲವು ರಾಹು ದಶಾನುಕೂಲ ನಡೀತಾ ಇರ್ತಕ್ಕಂಥದ್ದು ಅಥವಾ ಪಾಪಗ್ರಹಗಳ ದಶಾನುಕೂಲ ನಡೀತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿದ್ದಾಗ ಅವನು ಭ್ರಾಂತಿ ಚೇಂಜ್ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನೆಲ್ಲ ಪರಿಷ್ಕಾರ ಮಾಡೋದ್ರಿಂದ, ನಾವು ಪರಿಶೀಲನೆ ಮಾಡೋದ್ರಿಂದ ಪರಿಷ್ಕಾರಗಳು ಖಂಡಿತ ಸಿಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.